ಜನಾಂಗ ಸೇರಿರ್ತಕ್ಕಂಥದ್ದೇ ನಮ್ಮ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನೂ ಸೇರಬೇಕು, ಬಹಳಷ್ಟು ಜನ ಸೇರಬೇಕು. ಹೊಸಕೋಟೆ ತಾಲೂಕಿನಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತಾಗ ಬಹಳ ಹೆಸರು ಬರ್ತದೆ. ಯಾಕಂತಂದರೆ ಅವರು ನಮಗೆ ದಾರಿ ಕೊಟ್ಟಿದ್ದಾರೆ. ಇವತ್ತಲ್ಲ, ಆದಿಯಿಂದ ಹಿಂದಿನ ಕಾಲದ ಆಗಮ ಸಂಚಿತ ಪ್ರಾರಬ್ಧ ಎಂಬತಕ್ಕಂಥದ್ದು ಏನಿದೆಯೋ, ಹಿಂದೆ ನಡೆದಿರೋದು, ಈಗ ನಡೆಯೋದು, ಮುಂದೆ ನಡೆಯತಕ್ಕಂಥದ್ದನ್ನು ಆ ಶಿಲ್ಪಿಗಳಿಗೆ ಕಲ್ಲಿನಲ್ಲಿ ಕೆತ್ತನೆ ಮಾಡಿದಾರಲ್ಲ ನಮ್ಮ ಅಮರ ಶಿಲ್ಪಿ ಚಕಣಾಚಾರ್ಯರು. ಈಗ ಏನು ಜನ್ರೇಷನ್ ಏನು ಬಂದಿದೆ, ಅಂದು 800 ವರ್ಷಗಳಲ್ಲೇ ನಮ್ಮ ಅಮರ ಶಿಲ್ಪಿ ಚಕಣಾಚಾರ್ಯವರು ಕೆತ್ತನೆ ಮಾಡಿದ್ದಾರೆ. ಏನು ಮೊಬೈಲ್ಗಳಾಗ್ಬೋದು, ಲ್ಯಾಪ್ಟಾಪ್ಗಳಾಗ್ಬೋದು, ಈ ವಿಚಿತ್ರವಾಗಿರ್ತಕ್ಕಂಥ ಏನೇನು ಬಂದಿದೆಯೋ ಅವೆಲ್ಲ ಅವತ್ತೇ ಅದನ್ನು ಶಿಲ್ಪಿಗಳು ಕಲ್ಲಿನ ಮೇಲೆ ಕೆತ್ತನೆ ಮಾಡಿದ್ದಾರೆ. ಆ ಕಲ್ಲಿನ ಮೇಲೆ ಕೆತ್ತನೆ ಮಾಡೋದಂದ್ರೆ ಕೈಯಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಅಂದರೆ ಒಂದು ಸಣ್ಣ ಉಳಿಯಿಂದ ಈಗ ಜನ್ರೇಷನ್ ಈಗೆಲ್ಲ ಈಗ ಭಾಳ ಅದ್ಭುತವಾಗಿ ಬಂದ್ಬಿಟ್ಟಿದೆ ಮಿಷನರಿಗಳು. ಆ ಮಿಷನರಿಗಳು ಬಂದ್ಬಿಟ್ಟು ನಮ್ಮದೇ ಹೆಚ್ಚು ಅಂತ ನಾವು ಹೇಳ್ಕೊತೀವಿ. ಆದರೆ ಅವರು ಮಾಡಿರ್ತಕ್ಕಂಥದ್ದಕ್ಕಿಂತ ನಾವೇನು ಹೆಚ್ಚಾಗಿ ಮಾಡ್ತಾ ಇಲ್ಲ. ಅವರು ಮಾಡಿರ್ತಕ್ಕಂಥ ಶಾಸನ ಏನೇನು ಉಳಿತಾವಂದರೆ ನಮ್ಮ ಅದೃಷ್ಟ ಅವೆಲ್ಲ. ಆ ಅಮರ ಶಿಲ್ಪಿ ಚಕಣಾಚಾರ್ಯರು ಮಾಡಿರ್ತಕ್ಕಂಥದ್ದು ಅನೇಕ ಕಡೆ ಎಲ್ಲ ಜನಾಂಗ, ನಾವು ವಿಶ್ವಕರ್ಮ ಜನಾಂಗ ನೋಡುವಂಥದ್ದಲ್ಲ ಸರ್, ಇಡೀ ಜಗತ್ತೇ ನೋಡುವಂತಹ ಕೆಲಸವನ್ನು ನಮ್ಮ ಅಮರ ಶಿಲ್ಪಿ ಚಕಣಾಚಾರ್ಯ ಮಾಡಿದ್ದಾರೆ. ಅಂದರೆ ಅವೆಲ್ಲ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಅಮರ ಶಿಲ್ಪಿ ಚಕಣಾಚಾರ್ಯ ಅವರಿಗೆ ನಾವೆಲ್ಲರೂ ಋಣಿಯಾಗಿದ್ದೇವೆ. ಹಾಗಾಗಿ ಅವರ ಹೆಸರನ್ನು ಅವರಾಗಿ ಸ್ವತಃ ನಮಗೆ ಕೊಡಬೇಕು ಅಂತ ಯಾವತ್ತೂ ಕೇಳಿಲ್ಲ. ಅವರಾಗ ಅವರು ಮಾಡಿರ್ತಕ್ಕಂಥ ಒಂದು ಶಿಲ್ಪಗಳನ್ನು ನೋಡ್ತಿದ್ರೆ ನಾವೇ ಅವ್ರಿಗೆ ಗೌರವ ಕೊಡಬೇಕು ಅಲ್ವಾ. ನಾವು ಅವ್ರನ್ನ ಕೇಳಿದ್ರೆ ಯಾವತ್ತೂ ಕೇಳಿಲ್ಲ, ನಮಗೆ ಗೌರವ ಕೊಡಿ, ನಮ್ಗೆ ಹಾರ ಹಾಕಿ, ನಮಗೆ ಮೆರವಣಿಗೆ ಮಾಡಿದ್ರೆ ಯಾವತ್ತೂ ಅವರು ಶಾಸನದಲ್ಲಾಗಲಿ ಒಂದು ಉಲ್ಲೇಖವನ್ನು ಮಾಡಿಲ್ಲ, ಅವ್ರ ಹೆಸರು ಹಾಕೊಂಡಿಲ್ಲ. ಅಂಥದ್ದನ್ನು ಅವ್ರು ಮಾಡಿದ್ದಾರೆ ಅಂತಂದರೆ ನಮ್ಮ ಹೆಮ್ಮೆ, ನಮ್ಮ ಕುಲದಲ್ಲಿ ಹುಟ್ಟಿರ್ತಕ್ಕಂಥವ್ರಂದರೆ ನಮ್ಮ ಹೆಮ್ಮೆ. ಹಾಗಾಗಿ ಇಂತಹ ಅಮರ ಶಿಲ್ಪಿ ಚಕಣಾಚಾರ್ಯ ಜನ್ಮ ಸಂಸ್ಮರಣ ದಿನಾಚರಣೆ ಜನವರಿ 1ನೇ ತಾರೀಕಿನಂದು ನಡೆಯತಕ್ಕಂಥದ್ದು ಏನಿದೆಯೋ ನಮ್ಮೆಲ್ಲರ ಭಾಗ್ಯ ಎಂಬುದಾಗಿ ಭಾವಿಸುತ್ತಾ ಈಗ ಒಂದೆರಡು ಮಾತುಗಳ ಅವಕಾಶ. ಇವತ್ತು ಈ ದಿನ 1ನೇ ತಾರೀಕು 2026 ವಿಶ್ವಕರ್ಮ ಸಂಘದ ಅಧ್ಯಕ್ಷರಾಗಿ ನಾನು ಸುರೇಶ್ ಆಚಾರ್ ಮಾತಾಡ್ತಾ ಇದ್ದೇನೆ. ಎಲ್ಲರಿಗೂ ಚಕಣಾಚಾರ್ಯ ಅವರ ಸಂಸ್ಮರಣ ದಿನಾಚರಣೆ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು. ಈ ದಿನ ಹೊಸಕೋಟೆ ತಾಲೂಕು ಆಡಳಿತ ಕಚೇರಿಯಲ್ಲಿ ನಾವು ಚಕಣಾಚಾರ್ಯ ಸಂಸ್ಮರಣ ದಿನಾಚರಣೆ ಹಮ್ಮಿಕೊಂಡಿದ್ದೇವೆ. ಮತ್ತು ನಮ್ಮ ವಿಶ್ವಕರ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ವಿಶ್ವಕರ್ಮ ಸಂಘದ ಎಲ್ಲ ಮುಖಂಡರು ಹಾಗೂ ನಮ್ಮ ವಿಶ್ವಕರ್ಮ ಜನಾಂಗದ ಎಲ್ಲ ಕುಲಬಾಂಧವರು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಾವು ವಿಶ್ವಕರ್ಮ ಸಂಘದ ವತಿಯಿಂದ ಹೊಸಕೋಟೆ ತಾಲೂಕಿನಲ್ಲಿ ಅಮರ ಶಿಲ್ಪಿ ಚಕಣಾಚಾರ್ಯ ಅವರ ಪುತ್ಥಳಿ ಸ್ಥಾಪನೆಗೆ ನಾವು ಮನವರಿಕೆ ಮಾಡ್ಕೊಂಡಿದ್ವಿ. ತಹಶೀಲ್ದಾರ್ ಅವ್ರನ್ನ ಸೋಮಶೇಖರ್ ಸಾಹೇಬರು ಅತಿ ಶೀಘ್ರದಲ್ಲೇ ನಮಗೆ ಸ್ಥಳ ಗುರುತಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ನಮ್ಮ ವಿಶ್ವಕರ್ಮ ಸಂಘದ ಪರವಾಗಿ ಮತ್ತೊಂದು ಸತಿ ವಿನಂತಿ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮಗೆ ಪುತ್ಥಳಿ ಸ್ಥಾಪನೆಗೆ ಆದಷ್ಟು ಬೇಗ ನಮಗೆ ಜಾಗ ಮಾಡಿಕೊಡಿ. ಮತ್ತು ಅದಕ್ಕೆ ನಾವು ಪುತ್ಥಳಿ ಸ್ಥಾಪನೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ಕೊಂಡಿದ್ದೇವೆ. ಅವರು ಪುತ್ಥಳಿ ಸ್ಥಾಪನೆ ಜಾಗ ಗುರುತಿಸಿದ ತಕ್ಷಣವೇ ನಾವು
ಸ್ಥಾಪನೆಗೆ ಏನೇನು ಕೆಲಸ ಕಾರ್ಯಕ್ರಮಗಳು ಮಾಡಬೇಕು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳ್ಬಿಟ್ಟು ನಾವು ಹೇಳೋಕ್ಕೆ ಇಚ್ಛಪಡ್ತೇವೆ. ಹಾಗೂ ಅದೇ ರೀತಿ ನಮ್ಮ ಶಾಸಕರಾದಂತಹ ಹೊಸಕೋಟೆ ಶಾಸಕರಾದಂತಹ ಶ್ರೀ ಶರತ್ ಬಚ್ಚೇಗೌಡರು ಹಾಗೂ ಕಿಯೋನಿಕ್ಸ್ ಅಧ್ಯಕ್ಷರಾದಂತಹ ಶರತ್ ಬಚ್ಚೇಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅವರ ಉಪಸ್ಥಿತಿಯಲ್ಲಿ ನಮ್ಮ RR ಶಿರಸ್ತಾರರಾದಂತಹ ರಾಜೇಗೌಡರು ಹಾಜರಿದ್ದರು. ನಾವು ಅವರಲ್ಲಿನೂ ಕೇಳ್ಕೊಂಡಿದ್ದೇವೆ. ಹಾಗೂ ನಮ್ಮ ಶಾಸಕರು ಪುತ್ಥಳಿ ಸ್ಥಾಪನೆಗೆ ಶಿಫಾರಸು ಮಾಡಿದ್ದಾರೆ. ಹಾಗೂ ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೇನೆ.